ಮ್ಯೂಸಿಕ್ ನನ್ನಿಂದ ನಿಲುವು ಕನ್ನಡ ನಗೆದ್ದ ಗೆಲುವು ಕನ್ನಡ ನನ್ನಿಚ್ಛೆಯಂತೆ ನಲಿಗೆ ಮೇಲೆ ಕುಣಿ ಕುಣಿದಾಡು ಕನ್ನಡ ಸಂಗೀತ ಸೊಲವು ಕನ್ನಡ ಸಾಹಿತ್ಯ ಬಲವು ಕನ್ನಡ ನನ್ನೆದೆಯ ಬಗೆದು ನೋಡು ನರನಾಡಿಗಳ ಮಿಡಿತ ಕನ್ನಡ. ಸೊ ನಮಸ್ಕಾರ, ಎಲ್ಲ ಹೇಗಿದ್ದೀರಾ? ನಾನು ಸಖತ್ತಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಪವರ್ ಬ್ರೋ ಜೊತೆ ನಮ್ಮ ರಟ್ಟೆಹಳ್ಳಿ ಹತ್ರ ಇರೋ ಕಣ್ವಿ ಸಿದ್ದೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಅದರಲ್ಲೂ ನೈಟ್ ಕ್ಯಾಂಪಿಂಗ್ ಮಾಡ್ತಾಯಿದ್ದೀವಿ. ನೋಡ್ರಿ, ಆಲ್ರೆಡಿ ಕ್ಯಾಂಪ್ ಹಾಕಿದ್ದೀವಿ, ಬಟ್ ಈಗ ಬೂಸ್ಟ್ ಮಾಡ್ಕೊಂಡು ಕುಡಿತಾ ಇದ್ದೀವಿ. ಓಕೆ ಡನ್ ಬ್ರೋ. ಬೂಸ್ಟ್ ಇನ್ ದ ಸೀಕ್ರೆಟ್ ಆಫ್ ಆರ್ ಎನರ್ಜಿ. ಹೆಂಗಿದೆ ಬ್ರೋ ಬೂಸ್ಟ್? ನೀರು ಬೂಸ್ಟ್ ಮಾಡ್ಕೊಂಡು ಕುಡಿದಿದ್ದೀವಿ ಇಷ್ಟೊತ್ತವರೆಗೂ. ಈಗ ಮತ್ತೆ ಸಕ್ಕರೆ ಹಾಕಿ ಸ್ವಲ್ಪ ಗಟ್ಟಿ ಮಾಡ್ಕೊಂಡು ಕುಡಿತಾ ಇದ್ವಿ. ಏನಂತಾರೆ, ನಾವು ತಗೊಂಡಿರೋದು ಬೂಸ್ಟ್, ಬಟ್ ಇಲ್ಲಿ ನೀರು ಹಾಕ್ಬಿಟ್ಟು ಟೀ ಮಾಡ್ಲಿಕ್ಕೆ ಹೋಗಿದ್ವಿ, ಬಟ್ ಅದು ನೀರು ಹಾಕ್ಬಿಡ್ತು. ಬಟ್ ಸಕ್ಕರೆ ಹಾಕಿದ್ರು ಟೇಸ್ಟ್ ಆಗಲಿಲ್ಲ, ಮತ್ತೆ ಸಕ್ಕರೆ ಹಾಕೊಂಡು ಸ್ವಲ್ಪ ಗಟ್ಟಿ ಮಾಡ್ಕೊಂಡು ಕುಡಿತಾ ಇದ್ದೀವಿ. ಸಿಗೋಣ ಬೆಳಗ್ಗೆ ಇಲ್ಲಿ ಕಣ್ವಿಲಿ ಯಾವ ಥರ ಇದೆ ವ್ಯೂ ಅಂತ ತೋರಿಸ್ತೀವಿ. ಬಟ್ ಸಿಗೋಣ ಅಂತ ಹೇಳ್ತಾ ಓಕೆ, ಬೆಳಗ್ಗೆ ಸಿಗೋಣ. ಪವರ್ ಬ್ರೋ ಏನು ಹೇಳ್ತೀರಾ? ಕಾಸು ಕರ್ಗ ಗಂಟ, ಕನ್ಸು ಮುರಿಯ ಗಂಟ, ಕೆಲ್ಸ ಕೆಡುವ ಗಂಟ, 3 ಹೊತ್ತಿನೂಟ 100 ಪೀಕಲಾಟ, ಬಾಳೆ ಬಗನಿಗೂಟ, ಎಲ್ಲಾನೂ ನಸ್ವರ, ಹಾಗಂತ ಕಾಸ್ ಮಾಡ್ದೆ ಇರ್ತಾರ. ಇಲ್ಲಿ ಒಳ್ಳೆ ದಾರಿ 108 ಇರ್ತವೆ, ಆದ್ರೂ ಕಳ್ಳ ದಾರಿ ಕಡೆಗೆ ಕಾಲು ಓಡ್ತವೆ. ಕಾಲು ಇಟ್ಟ ಕಡೆಯಲ್ಲ ಮನ್ಸ ಏನು ಉಳಿಸಲ್ಲ. ಇನ್ನೆಂಥ ಬೇವರ್ಸಿ ಇರ್ಬೇಡ ಮನ್ಸ, ಮುಚ್ಕೊಂಡು ಇರ್ತೇನೆ ಕಟ್ಕಂಡ ಕನ್ಸ. ಇನ್ನೆಂಥ ಬೇವರ್ಸಿ ಇರ್ಬೇಡ ಮನ್ಸ, ಮುಚ್ಕೊಂಡು ಇರ್ತೇನೆ ಕಟ್ಕೊಂಡ ಕನ್ಸ. ನಮಸ್ಕಾರ, ಎಲ್ಲ ಹೇಗಿದ್ದೀರಾ? ನಾನಂತ ಸಖತ್ತಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವಿವತ್ತು ರಟ್ಟೆಹಳ್ಳಿ ತಾಲೂಕಿನ ಕಣ್ವಿ ಸಿದ್ದೇರಿ ಗ್ರಾಮಕ್ಕೆ ಬಂದಿದ್ದೀವಿ. ನಮಸ್ಕಾರ, ನಾನಿವಾಗ ಕಣ್ವಿಲಿರೋಂಥ ಅಂತರ್ಗಂಗೆ ಹೋಗ್ತಾ ಇದ್ದೀವಿ. ಅಂತರ್ಗಂಗೆ ಯಾವ ರೀತಿ ಇರುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಬೆಳಗ್ಗೆನೆ ಟ್ರೆಕ್ಕಿಂಗ್ ಮಾಡ್ತಾ ಇದ್ದೀವಿ. ಇವನ್ ಯಾವ್ದೋ ಹಾವಿನ ಮರಿ ಅಂತೆ. ಬೆಳಗ್ಗೆನೆ ಅಂತರ್ಗಂಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಇವು ನೋಡ್ಬೋದು, ಯಾವ್ದೋ ಹಾವಿನ ಮರಿ ಅಂತೆ. ಸಖತ್ತಾಗಿದೆ. ಇನ್ಯಾರು ಗುರು? ಓಹೋ ನೋಡ್ರಿ ಗುರು, ವ್ಯೂ ಯಾವ ಥರ ಇದೆ ಅಂತ. ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬ್ರೋ ಹೆಂಗೈತೆ ವ್ಯೂ ಅಂತೂ ಸಖತ್ತಾಗಿದೆ. ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬೆಳಗ್ಗೆನೆ ಹೋಗ್ತಾ ಇದ್ದೀವಿ. ಸಖತ್ತಾಗಿದೆ ಟ್ರೆಕ್ಕಿಂಗ್ ಮಾತ್ರ. ನಡೀರಿ ಬ್ರೋ ಹೋಗೋಣ. ನಿಮಗೂ ಟೈಮ್ ಸಿಕ್ಕರೆ ಇಲ್ಲಿ ಬಂದು ಒಂದ್ಸಾರಿ ವಿಸಿಟ್ ಮಾಡಿ. ಇಲ್ಲಿ ಅಂತರ್ಗಂಗೆ ಯಾವ ರೀತಿ ಇದೆ ಅಂತ ಒಂದ್ಸಾರಿ ಆದರೂ ವಿಸಿಟ್ ಮಾಡಿ. ಇಲ್ಲಿ ನಮ್ಮ ಎದುರುಗಡೆ ಒಂದು ಬೆಟ್ಟ ಇದೆ, ಇಲ್ಲಿಂದ ಅಂತೂ ಸಖತ್ತಾಗಿ ವ್ಯೂ ಕಾಣ್ತಿದೆ. ಮ್ಯಾಲಿಂದ ಯಾವ ರೀತಿ ಕಾಣುತ್ತೆ ಅಂತ ತೋರಿಸ್ತೀವಿ, ಬನ್ನಿ ಹೋಗೋಣ. ಲೆಟ್ಸ್ ಗೋ. ಒಂದು ಈಗ ಕುಗ್ತೈತೆ ನವಿಲು. ಸುಮಾರು ದೂರ ಬಂದ್ವಿ, ಬಟ್ ಕಾಲೆಲ್ಲ ನೀಟದ ಕಾಲು. ಸುಮ್ಮನೆ ಈ ಹುಡುಗ ಕರ್ಕೊಂಡು ಹೋಯ್ತಾನೆ, ಇವ್ರ ಜೊತೆಗೆ ನಾವು ಹೋಯ್ತಾ ಇದ್ದೀವಿ. ತುಂಬ ದೂರ ಬಂದ್ವಿ. ಆ ಟ್ರೆಕ್ಕಿಂಗ್ ಮಾಡ್ಕೊಂಡು ಸುಮಾರು 1-2 ಕಿಲೋಮೀಟ್ರ್ ಬಂದಿದ್ವಿ. ಏನು ಹೇಳ್ತೀಯಪ್ಪ ಹುಡುಗ? ಬೆಳಗಿನ ಶುಭೋದಯಗಳು. ಅಂತ ಟ್ರೆಕ್ಕಿಂಗ್ ಮಾಡ್ಕೊಂಡು ಸೀದಾ ಅಂತರ್ಗಂಗೆ ಬಂದೇ ಬಿಟ್ವಿ. ಅಂತರ್ಗಂಗೆ ಇದೆ. ಓಕೆ, ಕೆಳಗಡೆ ಒಂದು ದೇವಸ್ಥಾನ ಇತ್ತಲ್ಲ, ಅದಿದ್ದೇ ಹಲ್ಟಾಗಿದ್ವಲ್ಲ, ಅಲ್ಲಿ ಒಂದು ಸಿದ್ದೇಶ್ವರ ದೇವಸ್ಥಾನ ಇದೆಯಲ್ಲ, ಆ ಸಿದ್ದೇಶ್ವರ ದೇವರಿಗೆ ಅಭಿಷೇಕ ಮಾಡಿ
ತೊಳೆದಂತಹ ನೀರು ಇಲ್ಲಿ ಬಂದು ಮೇಲ್ಗಡೆ ಬಂದು ಪೂರ್ತಿ ಈ ಅಂತರಗಂಗೆ ಮುಟ್ಟುತ್ತೆ. ನಮ್ಮ ಬ್ರದರು ಇದೆ ಅಂತರಗಂಗೆ. ನೋಡ್ಕೊಳ್ರಿ ಯಾವ ರೀತಿ ಐತಿ ಅಂತ. ತಕೊಳ್ಳಿ. ಇದು ನಾನು ಹಚ್ಚಿದ್ ಬರೀ ಓಂ ನಮ ಶಿವಾಯ ಶಿವಾಯ ನಮ. ಈ ಅಂತರಗಂಗೆಯಿಂದ ಯಾವ ರೀತಿ ಇದೆ ನೋಡಿ ವ್ಯೂ. ಇವಾಗ ನಮ್ಮ ಜೊತೆ ನಮ್ಮ ಬ್ರದರು ಏರಿದ್ದಾರೆ. ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಬಟ್ ಅವ್ರು ಹೇಳಿದೆಲ್ಲ ಸತ್ಯ ಗುರು. ಇಲ್ಲಿ ಬಂದು ನೋಡಿದ್ರೆ ಎಲ್ಲ ನಿಜ ಅಂತ ಅನ್ನಿಸ್ತದೆ. ಒಂದೇ ಗವಿ ಇದೆ, ಆ ಗವಿಯಲ್ಲಿ ನೂರಾರು ಗವಿಗಳಿವೆ. ಇಲ್ಲಿಂದ ನಾವು ನೋಡ್ಬೋದು. ಒಳಗಡೆ ಹೋಗ್ಬೇಕಂದ್ರೆ ಆಕ್ಸಿಜನ್ ಲೆವೆಲ್ ಕಡಿಮೆ ಇರುತ್ತಲ್ಲ, ಅದಕ್ಕೆ ಹೋಗೋಕ್ಕಾಗಂಗಿಲ್ಲ. ಲಾಸ್ಟ್ ನಾವು ಹೋಗ್ಬೇಕಂದ್ರೆ ಇಷ್ಟೇ ದಾರಿ ಇರೋದು. ಇನ್ನು ಒಳಗೆ ಹೋಗಿ ತೋರಿಸ್ಬೇಕಂದ್ರೆ ಬ್ಯಾಟ್ರಿ ಅವೆಲ್ಲ ಇರಬೇಕು. ಸೊ ಒಳಗಂತೂ ಹೋಗೋಕ್ಕಾಗಲ್ಲ. ಇದು ಇಷ್ಟು ತೋರಿಸಿದ್ದೇನೆ. ಮತ್ತು ಇಲ್ಲಿ ಏನು ವಿಶೇಷತೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಕೊನೆಗೂ ನಾವು ಬಂದೇ ಬಿಟ್ವಿ ಕಣಿವೆಯಲ್ಲಿರುವಂತಹ ನಾಗಸಾಧುಗಳು ತಪಸ್ಸು ಮಾಡಿದ್ರಲ್ಲ ಆ ಜಾಗಕ್ಕೆ. ಪೂರ್ತಿ ಗುಹೆ ಅಂದ್ರೆ ಗುಹೆ ನೋಡ್ಕೊಳ್ಳಿ. ಇಲ್ಲೆಲ್ಲ ಪೂಜೆ ಮಾಡವ್ರೆ ನಾಗಸಾಧುಗಳು. ಆಮೇಲೆ ಇದು ಪೂರ್ತಿ ಎಲ್ಲ ಕಲ್ಲು. ಪೂರ್ತಿ ಒಳಗಡೆ ಬಂದ್ಬಿಟ್ಟಿದ್ದೀವಿ. ಒಂದು ಗುಹೆ ನೋಡಿದ್ರೆ ಸಾವಿರಾರು ಗುಹೆ ಕಾಣಿಸ್ತವೆ. ಒಂದು ಗುಹೆ ಒಳಗಡೆ ಓದೋದಂಗೆ ಇನ್ನೊಂದು ಗುಹೆಗಳು ಸಿಗ್ತಾ ಇದ್ದಾವೆ. ಪೂರ್ತಿ ಒಂದು ಗುಹೆ, ಒಂದು ಜಾಗ, ತಪಸ್ಸಿ ಕೂರುವಂಥ ಜಾಗದವರೆಗೂ ಬಂದಿದ್ದೀವಿ ಆಲ್ರೆಡಿ. ಆಕ್ಸಿಜನ್ ಕಡಿಮೆ ಐತೆ, ಬಟ್ ಸಖತ್ ಸ್ಕೇರಿ ಜಾಗ. ಫುಲ್ ಬಂಡೆ ಎಲ್ಲ ಜಾರುತ್ತೆ. ಇಲ್ಲೆಲ್ಲ ನೋಡ್ರಿ ಹೆಂಗೈತೆ ಜಾಗ. ನೋಡಿದ್ರಲ್ಲ, ಇದು ನಾಗಸಾಧುಗಳು ಇಲ್ಲಿ ತಪಸ್ಸು ಮಾಡಿದಂತಹ ಜಾಗ. ಒಂದು ಜಾಗಕ್ಕೆ ಮಾತ್ರ ಬಂದ್ವಿ, ಬಟ್ ಸುಮಾರು ಗುಹೆಗಳಿದೆ. ಹೋಗೋಕ್ಕೆ ತುಂಬ ಕಷ್ಟ ಆಗ್ಬೋದು. ಬಟ್ ಆಕ್ಸಿಜನ್ ಕೂಡ ಇಲ್ಲ. ಸಖತ್ತಾಗಿದೆ ಜಾಗ ಮಾತ್ರ. ನೋಡ್ಕೊಳ್ಳಿ. ನಾವು ನಮ್ಮ ಪವರ್ ಬ್ರೋ ಮತ್ತು ಇಲ್ಲಿನ ಒಂದು ಹುಡುಗ ಲೋಕಲ್, ಅವನು ನಾವು ಬಂದಿದ್ದೀವಿ. ಬಟ್ ಜಾಗ ಮಾತ್ರ ಸಖತ್ತಾಗೈತೆ ಅಂತಲೇ ಹೇಳ್ಬೋದು. ಸಖತ್ತಾಗಿದೆ ಗುರು. ಬಟ್ ಉಸಿರಾಡೋಕ್ಕೇನೋ ಗಾಳಿ ತೊಂದರೆ ಆಗ್ತೈತೆ. ಬಟ್ ಆಕ್ಸಿಜನ್ ಆದರೆ ಹೋಗ್ಬೋದು ಒಳಗಡೆ. ಬಟ್ ಜಾಗ ಮಾತ್ರ ತುಂಬ ಇಕ್ಕಟ್ಟು ಜಾಗ. ನೋಡ್ರಿ, ನಾವು ಬಂದಂಥ ದಾರಿ ನೋಡ್ರಿ ಯಾವ ರೀತಿ ಐತೆ. ಇಲ್ಲಿ ನೋಡ್ರಿ, ಇಲ್ಲ ಇದು ಏನೋ ಬಾವುಲಿದು ಅಂತ ಹೇಳ್ತವ್ರಿ. ಇದು ಮಣ್ಣು ಏನಂತ ಗೊತ್ತಾಗ್ತಿಲ್ಲ. ಇಲ್ಲಿ ನೋಡ್ರಿ ದೀಪ, ನಾಗಸಾಧುಗಳು ಪೂಜೆ ಮಾಡಿರೋಂಥ ದೀಪ. ಸುಮಾರು ಒಂದು 15 ದಿನದ ಹಿಂದೆ ಬಂದು ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ ನಾಗಸಾಧುಗಳು. ಈಗ ನೋಡ್ತಿದ್ರಿಂದ ಈ ಕಣಿವೆಯ ಒಂದು ಸಿದ್ದೇಶ್ವರ ದೇವಸ್ಥಾನ, ಶಿವಲಿಂಗ ದೇವಸ್ಥಾನ. ರೀಸೆಂಟಾಗಿ ನಾಗಸಾಧುಗಳು ಬಂದು ಈ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ಪೂಜೆಯನ್ನು ಸಲ್ಲಿಸಿ ಹೋಗಿದ್ದರು. ಈಗ ನಾವು ಹೋಗೋಣ ಮೇಲ್ಗಡೆ ಇರುವಂಥ ಅಕ್ಕ ಮಹಾದೇವಿ ದೇವಸ್ಥಾನಕ್ಕೆ. ಇಲ್ಲಿ ಶಿವಲಿಂಗ ಇದೆಯಲ್ಲ, ಈ ಶಿವಲಿಂಗ ತೊಳೆದಂತಹ ನೀರೇನಿರುತ್ತಲ್ಲ ಮೇಲ್ಗಡೆ, ಅಲ್ಲಿ ನಾವು ಬೆಳಗ್ಗೆ ನೋಡಿದ್ವಲ್ಲ ಅಂತರಗಂಗೆ ನೋಡಿದ್ವಲ್ಲ, ಆ ಅಂತರಗಂಗೆಯ ಇಲ್ಲಿ ತೊಳೆದಂತಹ ನೀರು ಸೀದಾ ಮೇಲ್ಗಡೆ ಹೋಗುತ್ತೆ. ಗುಡ್ಡದ ಮೇಲ್ಗಡೆ ಅಂತರಗಂಗೆಗೆ ಹೋಗ್ಬಿಟ್ಟು ತಲುಪುತ್ತೆ. ಅದು ಯಾವ ರೀತಿ ಯೂಶಲಿ ದೇವರನ್ನು ತೊಳೆದಂತಹ ನೀರು ಕೆಳಗಡೆ ಹೋಗುತ್ತೆ. ಯಾವುದೇ ನೀರು ಅದು ಕೆಳಗಡೆ ಹೋಗುತ್ತೆ. ಬಟ್ ಇಲ್ಲಿ ಪವಾಡ ಅಂತಲೇ ಹೇಳ್ಬೋದು. ಇಲ್ಲಿ ತೊಳೆದಂತಹ ನೀರು ಸೀದಾ ಹೋಗಿ ಅಂತರಗಂಗೆ ಮೇಲ್ಗಡೆ, ಗುಡ್ಡದ ಮೇಲ್ಗಡೆ ಇರೋ ಅಂತರಗಂಗೆನ ಮುಟ್ಟುತ್ತೆ. ನೋಡೋದ್ರಲ್ಲ, ಇದಿಷ್ಟು ಇವತ್ತಿನ ಕಣಿವೆಯ ಒಂದು ಇತಿಹಾಸವಾಗಿತ್ತು. ಕಣಿವೆಯ ಒಂದು ಸಣ್ಣ ಇತಿಹಾಸನ ತೋರಿಸುವಂಥ ಪ್ರಯತ್ನ ಮಾಡಿದ್ದೀವಿ. ಈಗ ಸೀದಾ ನಾನು ನಮ್ಮ ಪವರ್ ಬ್ರೋ ಅವರು ಸೀದಾ ಮದಗದ ಕಡೆ ಹೋಗ್ತಾ ಇದ್ದೀವಿ. ಬನ್ನಿ ಮದಗ ನೋಡ್ಕೊಂಬರೋಣ ಹೆಂಗೈತೆ ಅಂತ. This is the end.